ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್, ನಮ್ಮ ಭದ್ರಾವತಿಯ ಕಾರ್ಖಾನೆ ಇವತ್ತೇನು ಮತ್ತೆ ಬಹಳ ವರ್ಷಗಳಿಂದ ಮುಚ್ಚೋಗಿದೆ, ಅದಕ್ಕೂ ಕೂಡ ಒಂದು ಮರುಜೀವವನ್ನ ತಂದು ಕೊಡ್ಲೇಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನ ಮಾಡಿದ್ದಾರೆ. ಇವೆಲ್ಲವನ್ನ ನೋಡಿದಾಗ ಸನ್ಮಾನ್ಯ ಕುಮಾರಣ್ಣವ್ರಿಗೆ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿಯೂ ಕೂಡ ಜನತೆಯ ಪರವಾಗಿ ಚಿಂತನೆಯನ್ನ ಮಾಡಿ ಜನತೆಯ ಪರವಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಅದೇ ರೀತಿ ಇವತ್ತು ಕೇಂದ್ರದ ಸಚಿವರಾಗಿಯೂ ಕೂಡ ಕಳೆದ 2 ವರ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಿರ್ತಕ್ಕಂಥ ನಿರ್ಣಯಗಳು, ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಬಹುಶಃ ಎಲ್ಲರೂ ಕೂಡ ಸ್ಮರಿಸ್ಕೊಳ್ತಕ್ಕಂಥ ಒಂದು ವಿಚಾರ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಮುಂದೊಂದು ದಿನ ನಮ್ಮ ಕನ್ನಡ ನಾಡಿನಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣ ಅವರು, ಯಾಕೆಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಒಂದು ಸದನದಲ್ಲಿ ಒಂದು ಘಟನೆ ನಡೀತಪ್ಪ. ಸದನದಲ್ಲಿ ಯಾವ ವಿಚಾರಗಳ ಚರ್ಚೆ ಆಗಬೇಕು, ಕಲಾಪದಲ್ಲಿ ಆ ಒಂದು ಪುಣ್ಯ ಸ್ಥಳದಲ್ಲಿ ನಿಂತ್ಕೊಂಡು ರಾಜ್ಯದ ಜನತೆಯ ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡುವ ಮೂಲಕ ಅದಕ್ಕೆ ಯಾವ ರೀತಿ ಒಂದು ವಿರೋಧ ಪಕ್ಷ ಆಡಳಿತ ಪಕ್ಷವನ್ನ ಕಿವಿ ಹಿಂಡೋ ಮೂಲಕ ಅದನ್ನ ಯಾವ ರೀತಿ ಸರಿ ದಾರಿಗೆ ತಗೊಂಡೋಗ್ಬೇಕು ಅಂತಕ್ಕಂಥ ಚರ್ಚೆಗಳು ಇವತ್ತು ಸದನದಲ್ಲಿ ನಡೀತಾ ಇಲ್ಲ. ಸದನದಲ್ಲಿ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ, ನಿನ್ನೆ ಕೊನೆ ದಿನ ಸದನದಲ್ಲಿ ಏನೇನ್ ಚರ್ಚೆಗಳಾಯ್ತು. ನಿಜಕ್ಕೂ ಇದೆಲ್ಲ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇಂಥ ಚರ್ಚೆಗಳು ಹಿಂದೆಂದೂ ಕೂಡ ನಡೆದಿಲ್ಲ. ಇಂಥ ಸಂದರ್ಭದಲ್ಲಿ ಯಾವುದೋ ನಮ್ಮ ಸಾಮಾಜಿಕ ಜಾಲತಾಣದ ಒಂದಷ್ಟು ಅಭಿಮಾನಿಗಳು ಒಂದಷ್ಟು ವಿಡಿಯೋನ ಹಾಕಿದ್ರು. ಹಿಂದಿನ ಕುಮಾರಣ್ಣವರ ಕಾಲ್ಗಡದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿಯೋ ಅಥವಾ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ವಿಚಾರಗಳನ್ನ ಮುಂದಿಟ್ಟು ಕುಮಾರಣ್ಣ ಅವರು ಚರ್ಚೆ ಮಾಡ್ತಾ ಇದ್ರು ಅಂತಕ್ಕಂಥದನ್ನ ನಿನ್ನೆ ಒಂದು 5 ನಿಮಿಷ ಯಾರೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋನ ಹಾಕಿದ್ರು. ಇದೆಲ್ಲ ನೋಡಿದಾಗ ಮತ್ತೆ ಈ ರಾಜ್ಯಕ್ಕೆ ಕುಮಾರಣ್ಣವರ ಅನಿವಾರ್ಯತೆ ಹೆಚ್ಚಿದೆ. ಕುಮಾರಣ್ಣವರು ಮತ್ತೆ ಈ ರಾಜ್ಯಕ್ಕೆ ಪ್ರವೇಶವನ್ನ ಮಾಡಬೇಕು ಅಂತಕ್ಕಂಥದ್ದು ಇದು ಜನತಾದಳ ಪಕ್ಷದ ನಾಯಕರದಾಗ್ಲಿ, ಮುಖಂಡರದಾಗ್ಲಿ, ಕಾರ್ಯಕರ್ತರದಾಗ್ಲಿ ಅಷ್ಟೇ ಭಾವನೆ ಅಲ್ಲ. ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ರಾಜ್ಯದ 7.5 ಕೋಟಿ ಕನ್ನಡಿಗರು ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯಕ್ಕೆ ಬರಬೇಕು. ಮುಂದೊಂದು ದಿನ 28ಕ್ಕೆ ಅವರ ನಾಯಕತ್ವದಡಿ ಜನತಾದಳ ಪಕ್ಷ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ಎದುರಿಸತಕ್ಕಂಥದಕ್ಕೆ ಎಲ್ಲಾ ರೀತಿಯಾದಂತ ಸಂಘಟನೆಯಲ್ಲಿ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಪಕ್ಷದ ಕಾರ್ಯಕರ್ತರು ಹೆಜ್ಜೆಯನ್ನು ಹಾಕಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಕೊನೆಯದಾಗೆ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ಈಗಾಗಲೇ ಬಹಳ ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲಿ ಸಾಗುತ್ತಾ ಇದೆ. ಬಹಳ ಯಶಸ್ವಿಯಾದಂತ ಒಂದು ಗುರಿಯನ್ನ ಮುಟ್ಕೊಂಡಿದ್ದೇವೆ ಈಗಾಗಲೇ. ಈಗ ದಯಮಾಡಿ ಕೃಷ್ಣ ನಾಯಕರಿಗೂ ನಾನು ಕೇಳ್ತಕ್ಕಂಥದ್ದು, ಎಲ್ಲರನ್ನು ಕೂಡ ಬಹಳ ಜನ ಪಕ್ಷದ ಅಭಿಮಾನಿಗಳಿದ್ದಾರೆ, ಪಕ್ಷವನ್ನ ಪ್ರೀತಿಸ್ತಕ್ಕಂಥ ವರ್ಗ ಇದ್ದಾರೆ. ಅವರೆಲ್ಲರನ್ನು ಕೂಡ ಸದಸ್ಯತ್ವ ನೋಂದಣಿಯಲ್ಲಿ ಸಕ್ರಿಯ ಸದಸ್ಯರಾಗಿ ಮಾಡ್ತಕ್ಕಂಥದಕ್ಕೆ ನೀವು ಇಂದಿನಿಂದನೇ ಕಾರ್ಯೋನ್ಮುಖರಾಗಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಕೃಷ್ಣ ನಾಯಕರ ಒಂದು ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಹಳ್ಳಿಗಳಿಗೆ ಹೋಗಿ ಸದಸ್ಯತ್ವ ನೋಂದಣಿಯನ್ನ ಮಾಡುವ ಮೂಲಕ ಪಕ್ಷ ಸಂಘಟನೆಗೆ ಮತ್ತೆ ಇನ್ನು ಹೆಚ್ಚಿನ ವೇಗ ಮತ್ತೆ ಶಕ್ತಿಯನ್ನ ತಂದುಕೊಡ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಗೆ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ. ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರು, ಪೊಲೀಸ್ನ ಎಲ್ಲ ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರಧಾರರಾಗಿರ್ತಕ್ಕಂಥ ವಿಶೇಷವಾಗಿ ಮತ್ತೊಮ್ಮೆ ಕೃಷ್ಣ ನಾಯಕರಿಗೆ, ಕಾರ್ಯಕರ್ತ ಬಂಧುಗಳಿಗೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜೆಡಿಎಸ್. ಧನ್ಯವಾದ. ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದಂತಹ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, HD ಕೋಟೆಯ ಮಹಾಜನತೆಯ ಪರವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಈ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಸರಗೂರು ತಾಲೂಕು ಕೂಡ ಸೇರಿದ
ಜನ ಮುಖಂಡರುಗಳ ಸಹಕಾರದಿಂದ ಬಹಳ ದಿನಗಳಿಂದ ನಡಿಬೇಕಾದಂತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇವತ್ತು ಕೋಟೆ ನಾಡಿಗೆ ಬಂದು ತಲುಪಿದೆ. ಕೃಷ್ಣ ನಾಯಕರು ಪ್ರಾಸ್ತಾವಿಕವಾಗಿ ಈಗಾಗಲೇ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಷ್ಟೇ ಅಲ್ಲದಿರ ಮಾಧ್ಯಮದ ಮಿತ್ರರು ಕೂಡ ಆಗಮಿಸಿದ್ದಾರೆ. ಜೊತೆಯಲ್ಲಿ ಬಹುಮುಖ್ಯವಾಗಿ ಈ ಕ್ಷೇತ್ರದ ಎಲ್ಲ ತಂದೆ ತಾಯಂದಿರುಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಚ್ ಡಿ ಕೋಟೆಗೂ ಹಾಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕುಟುಂಬಕ್ಕೂ ಒಂದು ಭಾವನಾತ್ಮಕ ಮತ್ತೆ ಒಂದು ಅವಿನಾಭಾವ ಸಂಬಂಧ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮತಕ್ಷೇತ್ರ ಅಂತಕ್ಕಂಥದ್ದಷ್ಟೇ ದೇವೇಗೌಡರ ಕುಟುಂಬ ಪರಿಗಣಿಸಿಲ್ಲ. ಅದೇ ರೀತಿ ಕ್ಷೇತ್ರದ ಜನತೆಯೂ ಕೂಡ ಜಿಲ್ಲೆಯ ನಾಯಕರು ಮಾತನಾಡಬೇಕಾದಂತ ಸಂದರ್ಭದಲ್ಲಿ 89ರ ಇಸ್ವಿಯಲ್ಲಿ ಆ ಒಂದು ಜನತಾದಳ ಪಕ್ಷದ ಒಂದು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಬಂದಂತ ಒಂದು ಫಲಿತಾಂಶವನ್ನ ಮತ್ತೊಮ್ಮೆ ಜಿಲ್ಲೆಯ ಎಲ್ಲ ನಾಯಕರುಗಳು ಮೆಲುಕಾಗ್ತಾ ಇರ್ತಕ್ಕಂಥದನ್ನ ಬಹುಶಃ ನಾವು ನೋಡುದು ವೇದಿಕೆ ಮೂಲಕ. ಅವತ್ತು ಜನತಾದಳ ಪಕ್ಷಕ್ಕೆ ಕೇವಲ 2 ಸ್ಥಾನಗಳು ಇಡೀ ರಾಜ್ಯದಲ್ಲಿ ಪಡೆದಂತ ಸಂದರ್ಭದಲ್ಲಿ ಒಂದು ಕಡೆ ವೇಮಗಲ್ಲು ಇವತ್ತು ವೇಮಗಲ್ಲಾಗಿ ಉಳಿದಿಲ್ಲ. ವೇಮಗಲ್ಲು ಕ್ಷೇತ್ರವನ್ನ ಜನತಾದಳ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದಂಥದ್ದನ್ನ ನೋಡಿದ್ವಿ. ಜೊತೆಯಲ್ಲಿ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಅವತ್ತು ಆಶೀರ್ವಾದವನ್ನ ಮಾಡಿದಂಥದ್ದು ಬಹುಶಃ ಇಂದಿಗೂ ಕೂಡ ಒಂದು ಐತಿಹಾಸಿಕವಾದಂತ ಒಂದು ಕ್ಷಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಯಾರೇ ಪಕ್ಷದಲ್ಲಿ ಬಂದು ಹೋದ್ರೂ ಕೂಡ ಪಕ್ಷವನ್ನ ಪ್ರೀತಿಸ್ತಕ್ಕಂಥ ವರ್ಗ, ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ಆರಾಧಿಸ್ತಕ್ಕಂಥ ವರ್ಗ, ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವವನ್ನ ಮೆಚ್ಚಿರ್ತಕ್ಕಂಥ ಒಂದು ವರ್ಗ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಇದ್ರೆ ಅದು ಮೊದಲನೇ ಸ್ಥಾನ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ತಂದೆ ತಾಯಂದಿರುಗಳಿಗೆ ಈ ಸಂದರ್ಭದಲ್ಲಿ ಸೇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ತಿಳಿಸಲಿಕ್ಕೆ ಬಯಸ್ತೇನೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೃಷ್ಣ ನಾಯಕರು ಜನತಾದಳ ಪಕ್ಷದಿಂದ ಚುನಾವಣೆಯನ್ನ ಸ್ಪರ್ಧೆ ಮಾಡಬೇಕಾಗಿತ್ತು. ಆದ್ರೆ ಅವತ್ತಿನ ರಾಜಕಾರಣದ ಕೆಲವೊಂದಷ್ಟು ಆ ಸನ್ನಿವೇಶಗಳು ನಮ್ಮ ಕಣ್ಣು ಮುಂದೆ ಒಂದಷ್ಟು ಬದಲಾದ ಅವತ್ತಿನ ಕಾಲಘಟ್ಟದಲ್ಲಿ ತಗೊಂಡಂತ ಕೆಲವೊಂದಷ್ಟು ನಿರ್ಣಯಗಳೇನಿತ್ತು, ಕೃಷ್ಣ ನಾಯಕರು ಕಳೆದ ಸಾರ್ವತ್ರಿಕ 23ರ ಚುನಾವಣೆಯಲ್ಲಿ ಜನತಾದಳ ಪಕ್ಷದಿಂದ ಅಭ್ಯರ್ಥಿಗಳಾಗಿದ್ರೆ ಬಹುಶಃ ಇವತ್ತು ನಿಮ್ ಕಣ್ಣು ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಶಾಸಕರಾಗ್ತಾ ಇದ್ರೇನೋ. ಆದ್ರೆ ನಾನು ಕೃಷ್ಣ ನಾಯಕರಿಗೆ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೇನೆ. ಈಗಾಗಲೇ ಅವರು ಕೋಟೆಗೆ ಕಾಲಿಟ್ಟು ಸರಿಸುಮಾರು 10 ವರ್ಷ ಕಳೆದಿದೆ. ಈ 10 ವರ್ಷದಲ್ಲಿ ಅಧಿಕಾರ ಇಲ್ಲದೆ ಹೋದ್ರೂ ಕೂಡ ಕ್ಷೇತ್ರದ ಜನತೆಯ ಸಮಸ್ಯೆಯನ್ನ ಅರ್ಥಕೊಂಡು ನಿಮ್ಮೆಲ್ಲರ ಜೊತೆಯಲ್ಲಿ ಲವಲವಿಕೆಯಿಂದ ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಕೂಡ ಒಬ್ಬ ಪಾಲ್ದಾರನಾಗಿ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ಇರಬೇಕು ಅಂತಕ್ಕಂಥ ಅಚಲವಾದಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ಸಂಕಲ್ಪವನ್ನು ತೊಟ್ಟಿ ಇವತ್ತು ಅವ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು. ಜನತಾದಳ ಪಕ್ಷದಲ್ಲಿ ಇವತ್ತು ವೇದಿಕೆ
ಭಾಗದಲ್ಲಿ ವೇದಿಕೆ ಮೇಲೆ ಇನ್ನು ಹಳ್ಳಿಗಳಲ್ಲಿ ಸಾಕಷ್ಟು ಜನ ಈ ಪಕ್ಷವನ್ನ ಬೆಳೆಸಿರ್ತಕ್ಕಂಥವ್ರು, ಉಳಿಸಿರ್ತಕ್ಕಂಥವ್ರು, ಅರಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಅವ್ರು ಯಾರನ್ನು ಕೂಡ ನಡುಬೀದಿಯಲ್ಲಿ ಕೈ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ನಾನು ಈ ಪಕ್ಷದ ಕಾರ್ಯಕರ್ತನಾಗಿ ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಮುಂದಿನ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಬೇಡಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ನಾನು ಒಂದು ಸಂಕಲ್ಪವನ್ನು ತೊಟ್ಟಿ ನಿಂತಿದ್ದೇನೆ ಅಂತಕ್ಕಂಥದ್ದು ಬಹಳ ಗಟ್ಟಿ ಧ್ವನಿಯಿಂದ ಕೃಷ್ಣ ನಾಯಕರು ಹೇಳಿದಂಥದ್ದನ್ನ ನೋಡಿದಂತ ಸಂದರ್ಭದಲ್ಲಿ, ಕೃಷ್ಣ ನಾಯಕರು 10 ವರ್ಷ ಆಗಿರ್ಬೋದು ಕೋಟೆಗೆ ಬಂದು. ಎಷ್ಟೋ ಜನ ಮೊದಲನೇ ಬಾರಿಯೇ ಶಾಸಕರಾಗ್ತಕ್ಕಂಥ ಅವಕಾಶಗಳು ಸಿಗುತ್ತೆ. ಆದ್ರೆ ಮೊದಲನೇ ಬಾರಿನೇ ಶಾಸಕರಾಗ್ತಕ್ಕಂಥ ಅವಕಾಶಗಳು ಸಿಕ್ತಂತ ಸಂದರ್ಭದಲ್ಲಿ ಸಾಕಷ್ಟು ಇತಿಹಾಸವನ್ನ ನಾವು ತೆಗೆದು ನೋಡಿದಂತ ಸಂದರ್ಭದಲ್ಲಿ, ಮೆಲುಕಾಗ್ತಂತ ಸಂದರ್ಭದಲ್ಲಿ ಬಹಳ ಜನ ಎಡವಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಕೃಷ್ಣ ನಾಯಕರಿಗೆ ಈ ಸಂದರ್ಭದಲ್ಲಿ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಎಷ್ಟು ಪರೀಕ್ಷೆಗಳನ್ನ ಆ ಭಗವಂತ ಇರ್ಬೋದು ಅಥವಾ ಕ್ಷೇತ್ರದ ಜನತೆ ಇರ್ಬೋದು, ರಾಜ್ಯದ ಜನತೆ ನಮ್ಮನ್ನ ಎಷ್ಟು ಪರೀಕ್ಷೆಗೆ ದೂಡ್ತಾರೋ ಅಷ್ಟು ಬಹುಶಃ ಕಲ್ಲು ಶಿಲೆ ಆಗ್ತಕ್ಕಂಥದ್ದಕ್ಕೆ ಬಹುಶಃ ಮುಂದಿನ ದಿನಗಳಲ್ಲಿ ಆ ತಾಯಿ ಚಾಮುಂಡೇಶ್ವರಿಯ ಒಂದು ನಿರ್ಧಾರ. ಕೃಷ್ಣ ನಾಯಕರು ಇಂಥ ಒಂದು ಸರ್ಕಾರದಲ್ಲಿ ಶಾಸಕರಾಗೋದಕ್ಕಿಂತನೂ ಮುಂದೊಂದು ದಿನ NDA ಮಿತ್ರಕೂಟದ ಸರ್ಕಾರದಲ್ಲಿ ವಿಧಾನಸಭಾ ಮೆಟ್ಲತ್ತಬೇಕೇನೋ ಅಂತಕ್ಕಂಥದ್ದು ಅವ್ರ ಹಣೆನಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ತಂದೆ ತಾಯಂದ್ರುಗಳು ತಾವೆಲ್ಲರೂ ನಿರ್ಧಾರ ಮಾಡಿದ್ದೀರಾ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಾನು ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದೇನೆ. ಕಳೆದ ವರ್ಷ ಅಂದ್ರೆ ಹೊಸ ವರ್ಷಕ್ಕೆ ಕಾಲಿಟ್ಬಿಟ್ಟಿದೀವಿ. ಕಳೆದ ವರ್ಷ ಅಂದ್ರೆ ಏನು, 1 ವರ್ಷ ಆಗಿಲ್ಲ. ಬಹುಶಃ ಕೃಷ್ಣಣ್ಣ ಏನೋ ಒಂದು 6 ತಿಂಗಳು ಕಳೆದಿದೆಯೇನೋ ಅಂತ ಅನ್ಕೊಳ್ತೇನೆ. ಹುಲಿ ದಾಳಿಯ ಪ್ರಕರಣದಲ್ಲಿ ಸಾಕಷ್ಟು ತಾಲೂಕಿನ ಜನತೆ ಇವತ್ತು ತತ್ತರಿಸಿ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸಾಕಷ್ಟು ಮನೆಗಳಿಗೆ ಹುಲಿ ದಾಳಿಯಾದಂತ ಸಾಕಷ್ಟು ಜನ ರೈತಾಪಿ ವರ್ಗಕ್ಕೆ ಬಹಳ ಗಂಭೀರವಾಗಿ ಗಾಯಗೊಂಡಂತ ಸಂದರ್ಭದಲ್ಲಿ ಕೃಷ್ಣ ನಾಯಕರು, ನಾನು ಪತ್ರಿಕೆಯಲ್ಲಿ ಆ ಮಾಹಿತಿಯನ್ನ ಪಡ್ಕೊಂಡು ಅವ್ರಿಗೆ ಕರೆದು ಕೂರಿಸಿ ಮಾತಾಡಿದಂತ ಸಂದರ್ಭದಲ್ಲಿ ಒಂದು ಕೃಷ್ಣ ನಾಯಕರೇ ಒಂದು ಸಮಯ ನಿಗದಿ ಮಾಡಿ ಯಾವ ರೈತ ಕುಟುಂಬಗಳಿಗೆ ಅವರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾದಂತ ಸಂದರ್ಭದಲ್ಲಿ ಆ ಪ್ರಾಣಿ ಜೊತೆಗೆ ಒಂದು ಸಂಘರ್ಷಕ್ಕೆ ಒಳಗ